ಚಿಲ್ಲಿ ಕೋಟೆಯಲ್ಲಿ ಇದ್ದೀವಿ, ಅದು ಹೆಗ್ಗದೇವಳನ ಕೋಟೆಯಲ್ಲಿ. ಅಪ್ಪ ಎಷ್ಟು ಬಿಸಿಲಿದೆ ಅಂದರೆ ಲಿಟ್ರಲಿ ಇಷ್ಟು ರೇಂಜ್ ಹೊಡಿದ್ರೆ ಬಿಸಿಲು. ಆ್ಯಕ್ಚುಲಿ ನಾವು ನಿಲ್ಸಿದ್ದು ಏನಕ್ಕೆ ಅಂತಂದರೆ ನಾವು ಅಲ್ಲಿಗೆ ಅಡುಗೆ ಮಾಡೋದಕ್ಕೋಸ್ಕರ ಒಂದು ಚಿಕ್ಕ ಗ್ಯಾಸ್ ತೊಗೊಂಡಿದ್ವಿ. ಅದನ್ನ ಗ್ಯಾಸ್ ಫಿಲ್ ಮಾಡಿಸ್ಕೊಂಡು ಹಾಗೆ ಸ್ವಲ್ಪ ರೇಷನ್ಸ್ಗಳು ಬೇಕು, ಆ ರೇಷನ್ಗಳನ್ನ ತೊಗೊಂಡು ಅಂದ್ಬಿಟ್ಟು ನಿಲ್ಸಿದ್ದೀವಿ. ಏನೇನು ರೇಷನ್ ಅಂತ ದೇವಸ್ಥಾನ ಇದೆ, ಯಾವುದು ಅಂತ ಗೊತ್ತಿಲ್ಲ, ಯಾವುದೋ ಚೆನ್ನಾಗಿದೆ ದೇವಸ್ಥಾನ. ಯಪ್ಪ ಇಷ್ಟು ಬಿಸಿಲಲ್ಲಿ ಹೆಂಗೆ ಓಡಾಡೋದು, ಕಾಡು ಜನಗಳು ಹೆಂಗಿರ್ತಾರೋ ಅನ್ನೋದು ಒಂದು ದೊಡ್ಡ ಯೋಚನೆ ಆಗಿದೆ. ದೇವ್ರ ಹೆಸರು ಹಾಕಿಲ್ಲ, ಯಾರೂ ಗೊತ್ತಿಲ್ಲ. ತಾಯಿ ನನ್ನಮ್ಮ ಹ್ಯಾಪಿ ಮದರ್ಸ್ ಡೇ. ದಯವಿಟ್ಟು ನಮ್ಮನ್ನು ಕಾಪಾಡಿ, ಕಾಡಲ್ಲಿ ಯಾವ ಪ್ರಾಣಿಗಳಿಗೂ ಆಹಾರ ಆಗ್ದಂಗೆ ನಮ್ಮನ್ನು ಯಾವುದೋ ಗೊತ್ತಿಲ್ಲ. ಅಮ್ಮ ಪ್ರಾವಿಷನ್ ಸ್ಟೋರ್ಗೆ ಹೋಗಿ ಅಲ್ಲಿ ತಗೋ ಅಂತ ಕಳಿಸಿದ್ರು ನಮ್ಮ ಸರ್ರು. ಅಂದರೆ ಎಲ್ಲೂ ಕಾಣಿಸ್ತಾನೆ ಇಲ್ಲ ಈ ಅಮ್ಮ ಪ್ರಾವಿಷನ್ ಸ್ಟೋರ್. ಓಕೆ 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 ಕೆಲ್ಸಿತ್ತು ನೋಡಿ, ಇದೇ ಅಮ್ಮ ಪ್ರಾವಿಷನ್ ಸ್ಟೋರ್. ಇಲ್ಲಿ ನಿಮಗೆ ಏನು ಬೇಕಂತ ತೊಗೊಳ್ಳೋಣ. ಇದೆ ಎಷ್ಟು 100 ಗ್ರಾಮ್ದು ಅದಿಲ್ವಾ? 2 ಪ್ಯಾಕೆಟ್ ಇಲ್ಲ ಇದೆಯಲ್ಲ, ಇದೆ ಅದು ಚಿಲ್ಲಿ ಪೌಡರ್ ಅಲ್ವಾ? ಬೇಡಿಗೆ ಮೆಣಸಿಕಾಯಿ ಸರಿ ಕೊಡಿ ಅದನ್ನೇ. ಹಾಂ, ಮತ್ತೆ ಒಂದು ಅರಶಿನ ಪುಡಿ, 1 ಪ್ಯಾಕೆಟ್ ಉಪ್ಪು. ಪ್ರಾವಿಷನ್ ಸ್ಟೋರಲ್ಲಿ ನಾವು 300 ರೂಪಾಯಿವರೆಗೂ ಪರ್ಚೇಸ್ ಮಾಡಿದ್ದೀವಿ. ಜೈ ಆಂಜನೇಯ. ಅಲ್ಲಿಗೆ ಹೋದ್ಮೇಲೆ ಯಾವ ಪ್ರಾಬ್ಲಮ್ ಆಗ್ದಂಗೆ ನೋಡ್ಕೊಳಪ್ಪ, ಅಷ್ಟೇ ಸಾಕು. ಇವ್ರ ಹೆಸರು ತ್ಯಾಗರಾಜು ದೇವರಹಳ್ಳಿ ಅಂತ. ಇವರು ನಮ್ಮ RTM ಸರ್ರು. ಇವರು ಇಲ್ಲಿಗೆ ಬಂದುಬಿಟ್ಟು ಕೋಲ್ಗೇಟು, ಸೋಪು, ಆಯಿಲ್ ಅದು ತಗೊಂತಾರೆ. ಇದು 300 ರೂಪಾಯಿ ಆಗಿದೆ. ಟ್ಯಾಗಣ ಇಲ್ಲಿ ತಗೋತಾರೆ ನೋಡಿ. ನಾನು ನೋಡಿದ್ರೆ ಎಷ್ಟು ಬೆಳಗಿದ್ದೀನಿ, ಸೀರಿಯಸ್ ನನಗೆ ಭಯ ಆಗಿದೆ, ಎಲ್ಲಿ ಟ್ಯಾನ್ ಆಗಿ ಮತ್ತೆ ಫುಲ್ ಬ್ಲ್ಯಾಕ್ ಆಗಿಬಿಡ್ತೀನೋ ಅಂತ. ಈ ಬಿಸಿಲಿಗೆ ಎಷ್ಟು ರೇಂಜ್ ಬಿಸಿಲು ನೋಡಿದ್ರೆ ಯಪ್ಪ ಸುಟ್ಟೋಗಿದೆ ಸೀರಿಯಸ್ಲಿ ನೋಡಿದ್ರೆ ಅಂತ ನಾನು ಯೋಚನೆ ಮಾಡ್ತಿದ್ದೆ. ನಮ್ಮ ಸರ್ ನೋಡಿ ಸುಮ್ಮನೆ ಬಾಡಿ ಲೋಷನ್ ಹುಡಿಕೊಂಡು ತಿರುಗ್ತವ್ರೆ. ಅವ್ರದ್ದೇ ಅದೊಂದು ಬಾಡಿ ಲೋಷನ್ ಇದೆ ಅಂತೆ, ಅದೇ ಬೇಕಂತೆ. ಅದನ್ನು ತಗೋರಕ್ಕೆ ನನ್ನನ್ನು ಸೇರಿ ಕರ್ಕೊಂಡು ಹೋಗ್ತಾರೆ. ಬಾಯ್ ನೀನು ಸೆಲೆಕ್ಟ್ ಮಾಡು ಯಾವ್ದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಮಾಮೂಲಿ ಅದೇ ಕೊಡಿ. ಇದು ಅದು ಸನ್ ಪ್ರೊಟೆಕ್ಷನ್ ಅಂತ ಹೇಳಿ ವ್ಯಾಕ್ಸಿನ್ ಅವ್ರದ್ದು ಹೊಸಾದ್ ಬಿಡ್ತಾರೆ, ಚೆನ್ನಾಗಿದೆಯಂತೆ. ನೋಡೋಣ ಎಷ್ಟು ದಿನ, 10 ದಿನಕ್ಕೋಸ್ಕರ ಅಷ್ಟೇ ಅಲ್ವಾ? ಸೊ ಯೂಸ್ ಆ್ಯಂಡ್ ಥ್ರೋ ಥರ ಎಲ್ಲ ತೊಗೊಂಡು ಮತ್ತೆ ಕಾರಿಗೆ ಬಂದು ಟ್ಯಾನಾಗಿ ಹೋಗ್ತೀವಿ ಅಂತ. ಇವತ್ತು ಮದರ್ಸ್ ಡೇ. ಸೊ ನನ್ನ ಕಡೆಯಿಂದ ನನ್ನ ಪ್ರೀತಿ ಅಮ್ಮನಿಗೆ ಹಾಗೆ ಜಗತ್ತಿನ ಎಲ್ಲ ಅಮ್ಮಂದರಿಗೂ ಕೂಡ ಹ್ಯಾಪಿ ಮದರ್ಸ್ ಡೇ, ತಾಯಿಯಂದಿರ ದಿನಾಚರಣೆಯ ಶುಭಾಶಯಗಳು. ಮೋಸ್ಟ್ಲಿ ಅಮ್ಮಂದಿರೋ ಅವರ ಪ್ರೀತಿ, ಅವ್ರ ಕೇರ್ ಮುಂದೆ ಯಾರೂ ಸರಿಸಮ ಇಲ್ಲ ಅನ್ಸುತ್ತೆ. ಹೇಳ ಮತ್ತು ಅಮ್ಮ ಅಂದರೆ ಸೊ ತಾಯಿಯಂದಿರು ಎಲ್ಲರೂ ತುಂಬ ಖುಷಿಯಾಗಿ ಸಂತೋಷದಿಂದ ಇರಲಿ. ಎಲ್ಲ ಮಕ್ಕಳುಗಳು ದಯವಿಟ್ಟು ನಿಮ್ಮ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಹ್ಯಾಪಿ ಮದರ್ಸ್ ಡೇ. ಎಷ್ಟು ಶೆಕೆ ಆಗ್ತದೆ. ಸೊ ಎಲ್ಲ ತೊಗೊಂಡು ಇಲ್ಲಿ ಏನಾದ್ರು ಅಕ್ಕಪಕ್ಕದಲ್ಲಿ ಸ್ವಲ್ಪ ಊಟ ಗೀಟ ಮಾಡಿಕೊಂಡು ಡೈರೆಕ್ಟ್ ನನಗೆ ಟೈಮ್ ಪ್ರೊನೌನ್ಸ್ ಮಾಡೋಕ್ಕೆ ಬರೋಲ್ಲ ಶಿವ. ನಾಣಚ್ಚಿ ಗದ್ದೆ ಹಾಡಿ ಈ ಪ್ಲೇಸಿಗೆ ಹೋಗಿ ರೀಚ್ ಆದಮೇಲೆ ಅಲ್ಲಿ ಏನೇನಿರುತ್ತೆ, ಹೇಗಿದೆ. ಆ್ಯಂಡ್ ನಾವು ಹೋಗ್ತಿರೋದು 10 ದಿನಗಳ ಕಾಲ. May 10 May 20 ನಾವು ಅಲ್ಲೇ ಇರಬೇಕು ಅಂತ ಪ್ಲ್ಯಾನ್ ಆಗಿರೋದು. 10 ದಿನಗಳ ಕಾಲ ನಾವು ಆ ಹಾಡಿ ಜನಗಳ ಜೊತೆಗೇ ಅಲ್ಲೇ ಇರಬೇಕು, ಟೆಂಟ್ ಹಾಕ್ಕೊಂಡು ಅಂತೆಲ್ಲ ಪ್ಲ್ಯಾನ್ ಆಗಿದೆ. ಸೊ ನೋಡೋಣ ಹೇಗಿರುತ್ತೆ ಅಲ್ಲಿ ಹೋದ್ಮೇಲೆ. ಅಲ್ಲಿ ನೇಚರು, ಅಲ್ಲಿ ಜನಗಳು, ಅವ್ರ ಭಾಷೆ. ನನಗೆ ಮೊದಲೇ ಸರಿಯಾಗಿ ಕನ್ನಡ ಬರೋಲ್ಲ. ನಾನು ಎಲ್ಲ ಹಿಂದಿ ಮರಾಠಿ ಅಂದ್ಕೊಂಡು ಕನ್ನಡ ಕಲ್ತ್ಕೊಂಡು ಮಾತಾಡ್ತಿರೋದೇ ಇತ್ತೀಚಿನ ವರ್ಷಗಳಲ್ಲಿ. ಈಗ ಕನ್ನಡ ಬರುತ್ತೆ, ಅಪ್ಪಟ ಕನ್ನಡತೀನಿ, ಹಂಗಂತ ಕನ್ನಡ ಬರೋಲ್ಲ ಅಂತಲ್ಲ. ನಾನು ಎಲ್ಲ ಕಡೆ ಯೂಸ್ ಮಾಡೋದು ಕನ್ನಡನೇ. ಎಷ್ಟೇ ದೊಡ್ಡ ಪ್ರೋಗ್ರಾಮಿಗೆ ಹೋಗಿದ್ರು, ಎಲ್ಲಿಂದ ಎಲ್ಲಿಗೆ ಹೋಗಿದ್ರು ಕೂಡ ನಾನು ಅಪ್ಪಟ ಕನ್ನಡದಲ್ಲೇ ಮಾತಾಡೋದು. ಆದರೂ ಕೆಲವೊಂದು ಪದಗಳು, ಈಗ ನಮ್ಮ ಮಂಡ್ಯ ಭಾಷೆ ಬೇರೆ ಇರುತ್ತೆ, ಮೈಸೂರು ಜನಗಳ ಭಾಷೆ ಬೇರೆ ಇರುತ್ತೆ, ಈ ಚಾಮರಾಜನಗರ ಮತ್ತು ಈ ಕಡೆ ಸೈಡ್ ಬೇರೆ ಇರುತ್ತೆ. ಈಗ ನಾವು ಹೋಗ್ತಿರೋದು ಕೊಡಗು ಸೈಡ್. ಸೊ ಕೊಡಗು ಸೈಡ್ ಹೋದಾಗ ಅಲ್ಲಿ ಲ್ಯಾಂಗ್ವೇಜ್ಗಳು ಬೇರೆ, ಕನ್ನಡ ಎಲ್ಲ ಬೇರೆ ಬೇರೆ ಇದ್ದೇ ಇರುತ್ತೆ. ಸೊ ಅದು ನನಗೆ ಅರ್ಥ ಆಗಬೇಕು. ನನಗೆ ಅರ್ಥ ಆಗಿ ನಾನು ಅವ್ರ ಜನಗಳ ಜೊತೆ ಹೇಗೆ ಮಾತಾಡ್ತೀನೋ ಗೊತ್ತಿಲ್ಲ. ಮಕ್ಕಳಂದರೆ ತುಂಬಾ ಇಷ್ಟ ನನಗೆ. ನಾರ್ಮಲಿ ಶೆಕೆ ಆಗ್ತದೆ ಗೊತ್ತಾ, ಸೀರಿಯಸ್ಲಿ ಫುಲ್ ನೋಡಿ ಎಷ್ಟು ಸ್ವೆಟ್ ಆಗ್ತದೆ, ಸಕ್ಕ ಶೆಕೆ ಆಗ್ತದೆ, ಗಾಡಿ ಕಾವು ಫುಲ್ ಎಲ್ಲ. ಸೊ ನೋಡೋಣ ಅಲ್ಲಿ ಹೇಗಿರುತ್ತೆ ಎತ್ತ ಏನು. ನನ್ನ ಜೊತೆ ಇನ್ನು 10 ದಿನಗಳ ಕಾಲ ಏನೇನು ಮಾಡ್ತೀನಿ ಅಂತ ಖಂಡಿತ ಡೇ ಬೈ ಡೇ ಅಪ್ಡೇಟ್ ಹಾಕ್ತಿರ್ತೀನಿ. ನೋಡಿ ಎಂಜಾಯ್ ಮಾಡಿ. ಜನ, ಕಾಡು, ಈಗಲೂ ಕೂಡ ಹಿಂದುಳಿದ ಪ್ರದೇಶಗಳು ಹೇಗಿದೆ, ಅಲ್ಲಿಯ ಜನರ ಮನಸ್ಥಿತಿ ಹೇಗಿದೆ ಅನ್ನೋದನ್ನೆಲ್ಲ ತೋರಿಸ್ತೀನಿ. ನೀವು ನನ್ನ ಜೊತೆ ಎಂಜಾಯ್ ಮಾಡಿ. ಥ್ಯಾಂಕ್ ಯು, ಬಾಯ್. ಫೈನಲಿ ನಾವು ಕಾಡೊಳಗೆ ಎಂಟ್ರಿ ಆಗ್ತಿದ್ದೀವಿ. ಯಾವ ಚೆಕ್ ಪೋಸ್ಟ್ ಅಂತ ಮೇಟಿಕುಪ್ಪೆ ವನ್ಯಜೀವಿ ವಲಯ ಹುಣಸೂರು ಜಿಲ್ಲೆಗೆ ಸೇರ್ಪಡುತ್ತಿದೆ. ಹುಣಸೂರು ಅರಣ್ಯ ವಿಭಾಗಕ್ಕೆ ಸೇರ್ಪಡುತ್ತೆ. ನಮ್ಮ ಸರ್ ನೋಡಿ ಯಾವ ರೇಂಜ್ ಫೋಟೋ ತೆಗಿಯೋಕೆ ಹೋಗೋರಲ್ಲಿ ಅಂತ. ಕಾಡು ಎಂಟ್ರಿ ಆಗ್ತಾ ಇದೀವಿ ನೋಡಿ. ಸರ್ ನಾಣಚ್ಚಿ ಗೇಟ್ಗೆ ಹೋಗೋದಕ್ಕೆ ಟಿಕೆಟ್ ತೊಗೊತವ್ರೆ. ರೋಡೇ ಚೆನ್ನಾಗಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಹೌದಾ? ಸೊ ನಾವು ಇಲ್ಲಿಂದ ಟಿಕೆಟ್ ತೊಗೊಂಡು ಈ ರೇಂಜ್ಗೆ ಈ ಗಾಡೀಲಿ ಹಿಂಗೆ ಉಂಟಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಸಿದ್ದಾಪುರ ಬ್ಲಾಕು. ಈ ಬ್ಲಾಕ್ ಎಷ್ಟು ಎಕರೆ ಇದೆ ಅಂತಂದರೆ 3584 ಎಕರೆ ಇದೆ. ಆ ಎಕರೆ ಜಾಗ ಎಲ್ಲ ಹಿಂಗೆ ಇದೆಯಾ ಅಂತ ಗೊತ್ತಿಲ್ಲ. ಫುಲ್ಲು ರೋಡೆಲ್ಲ ಈ ಲೆವೆಲ್ ಇದೆ. ಎಷ್ಟು ಚಂದ ಕೆಮ್ಮು
ಸಾರಂಗಾನು ಸೇಮ್ ಕಾಣಿಸುತ್ತೆ. ಓ ಹೂ ಎಷ್ಟು ಚೆನ್ನಾಗಿದೆ ಅಲ್ಲ. ಪ್ಲೀಸ್ ಬಂದ್ಬಿಟ್ಟು ನನ್ನ ಫೋನ್ ಕಿತ್ಕೊಂಡು ಮೇಲೆ. ಇದು ನಾಗರಹೊಳೆ. ಇಲ್ಲಿ ಬಂದು ಒಂದು ಪ್ರೋಗ್ರಾಮ್. ಒಳ್ಳೆ ಮೊಬೈಲ್ ಇಟ್ಕೊಂಡಿದ್ರು ಲೋಪ. ಅದೇ ಎಲ್ಲ ಫೋನ್ಸ್ ಎಲ್ಲ ಚೆನ್ನಾಗಿ ವಾಲ್ಮೀಕಿ ಗೌರ್ಮೆಂಟ್ದೇನೆ. ಇಲ್ಲಿ ಪ್ರೈವೇಟ್ ಎಲ್ಲ ಇಲ್ಲ. ಇಲ್ಲೆಲ್ಲ ನೀರು ತುಂಬಿದ್ರೆ ಇದೇನು ಬಳೆ ಕಾರಣ. ಇಲ್ಲಿರೋ ಜನಗಳೆಲ್ಲ ಅಲ್ಲಿವರೆಗೂ ಅಂದರೆ ನಡ್ಕೊಂಡೇ ಬರೋದು. ಅವರು ಗಾಡಿ ಗಿಡಿ ಏನಿಲ್ಲ ಅವ್ರಿಗೆ. ಬಸ್ ವ್ಯವಸ್ಥೆ ಎಲ್ಲ ಇದ್ರೆ ಸರಿ ಆಗಿದೆ. ಓ ಬಟ್ ಎಲ್ಲ ಸರ್ಕಾರದ್ದೇ ಅಲ್ಲ ಇಲ್ಲಿ. ಅಲ್ಲಿ ಜಿಂಕೆ ಓಡ್ತಾ ಇದೆ. ಅವರೆಲ್ಲ ಒಂದಿನ ಸಿಟಿಲಿ ಬದುಕೋ ಅಷ್ಟಿಗೆ ಅವ್ರಿಗೆ ತಲೆನೇ ಕೆಟ್ಟೋಗ್ಬಿಡುತ್ತೆ ಅನ್ಸುತ್ತಲ್ಲ ಸಿಟಿ ಸೌಂಡಲ್ಲಿ. ಇಲ್ಲಿ ಎಷ್ಟು ತಂಪಾಗಿ ಎಷ್ಟು ಪೀಸ್ಫುಲ್ ಆಗಿರ್ಬೋದು. ಆರಾಮಾಗಿ ಕುತ್ಕೊಂಡು ವ್ಯೂ ನೋಡೋಕ್ಕೆ. ಇಲ್ಲಿಂದ ಒಂದು ಸಫಾರಿ ಪಾಯಿಂಟ್ ಇದೆ. ನಾಗರಹೊಳೆ ಪೋಸ್ಟ್ ಆಫೀಸ್ ಇದು. ಓ ಸಖತ್ತು. ಇದು ನಾಗರಹೊಳೆ ಪೋಸ್ಟ್ ಆಫೀಸ್. ಯಾವುದು? ನಾಗರಹೊಳೆ ಟೈಗರ್ ರಿಸರ್ವ್. ನಾವೀಗ ನಾಗರಹೊಳೆ ಟೈಗರ್ ರಿಸರ್ವ್ ಅಲ್ಲಿ ಇದ್ದೀವಿ. ನಾಲ್ಕೇರಿ ಅನ್ನೋ ಪ್ಲೇಸ್ ಬಿಟ್ಟು ಎಕ್ಸಿಟ್ ಆಗ್ತಿದ್ವಿ ಫಾರೆಸ್ಟ್ ಎಕ್ಸಿಟ್ ಆದಮೇಲೆ ಇನ್ನೊಂದು ಸ್ವಲ್ಪ ದೂರ ಹೋದ್ಮೇಲೆ ನಮ್ಮ ಹೋಗ್ಬೇಕಾಗಿರೋ ಪ್ಲೇಸ್ ಸಿಗುತ್ತೆ. ಯಾವುದು? ನಾಣಚ್ಚಿ ಗದ್ದೆ ಹಾಡಿ. ಫೈನಲಿ ನಾವು ನಾಣಚ್ಚಿ ಗದ್ದೆ ಹಾಡಿಗೆ ಬಂದ್ವಿ. ಇಲ್ಲಿ ನಮಗೋಸ್ಕರ ಬಾಳೆಕಂಬ ಮತ್ತೆ ತೋರಣ ಎಲ್ಲ ಕಟ್ಟು ಸ್ವಾಗತನ ಮಾಡ್ತಾರೆ. ನಮ್ಮ ಸರ್ ನಮ್ಮ ಸರ್ ರೂಟ್ ತೋರಿಸ್ತೀನಿ ಅಂತಿದ್ದಾರೆ. ಸ್ವೀಟ್ ಎಷ್ಟು ಚೆನ್ನಾಗಿ ಕಟ್ಟಿದಾರಲ್ಲ. ಫೈನಲಿ ನಾವು ಬರಬೇಕಾಗಿದ್ದ ಪ್ಲೇಸ್ ಇದೆ. ಇದೇ ಕಾಡಲ್ಲಿ ನಾವು 10 ದಿನಗಳ ಕಾಲ ಕ್ಯಾಂಪ್ನ ಮಾಡೋಕ್ಕೆ ಅಂತ ಬಂದಿರೋದು. ಅಲ್ಲಿರೋ ಜನಗಳನ್ನ ನೋಡ್ತಾ ಇದ್ರೆ ಯಾವುದೋ ಗಾಡಿ ಬರ್ತಿದೆಯಲ್ಲ, ಯಾರು ಇವರು ಅಂತೆಲ್ಲ. ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವೋ ಹಂಗೆ ಇದೆ ಅಣ್ಣ. ನಾನು ಅನ್ಕೊಂಡಿದ್ದೆ ನಾನು ಟೆಂಟಲ್ಲಿ ಇರಬೇಕು ಅಂತ. ಓ ಅಲ್ಲಿ ಎಲ್ಲ ಎಲ್ಲಿ ಮನೆಗಳಿರೋದಕ್ಕೆ ಕಡಿಮೆ ಅಲ್ಲ. ಸಿಮೆಂಟ್ ಇಟ್ಟಿಗೆದು. ಇವಾಗ ಸರ್ಕಾರದಿಂದ ಲೈಟ್ ವ್ಯವಸ್ಥೆ ಆಗಿದೆ. ಸೊ ಅಲ್ಲಲ್ಲೇ ಸೋಲಾರ್ಸ್ಗಳು, ಅಲ್ಲಲ್ಲೇ ಡಂಪ್ಗಳೆಲ್ಲ ಇದೆ. ಇದೇ ನಾಣಚ್ಚಿ ಗದ್ದೆ ಹಾಡಿ. ನಾವು ಬರಬೇಕು, ಇಲ್ಲಿ ಕ್ಯಾಂಪ್ನ ಮಾಡಬೇಕು ಅಂತ ಬಂದಿರೋ ಪ್ಲೇಸ್. ಬ್ಯೂಟಿಫುಲ್.